ಹಲೋ ಗೈಸ್, ವೆಲ್ಕಮ್ ಬ್ಯಾಕ್ ಟು ಸ್ವಶಾಂತ್. ಇವತ್ತು ಏನ್ ಸ್ಪೆಷಲ್ ಅಂದ್ರೆ ನನ್ನ ಫ್ರೆಂಡ್ ಅಮರ್ ದುಬೈಯಿಂದ ಬಂದಿದ್ದಾನೆ. ಈಸ್ ಫೋಟೋ ಶೈ ಬಟ್ ಈಸ್ ಅ ವೆರಿ ಗುಡ್ ಫೋಟೋಗ್ರಾಫರ್, ವಿಡಿಯೋಗ್ರಾಫರ್. ಚೆನ್ನಾಗಿ ಫೋಟೋಸ್ ತೆಗಿತಾನೆ. ಲೈಕ್ ಹಿ ಇಸ್ ವೆರಿ ಇಂಟ್ರೆಸ್ಟೆಡ್ ಇನ್ ಇಟ್. ಇಲ್ಲಿ ನಮ್ಮ ಯಜಮಾನರು ಕೆಲಸ ಮಾಡ್ತಾ ಕೂತಿದ್ದಾರೆ, ಫುಲ್ ಬಿಸಿ. ಸೊ ನಾನು ಇವತ್ತು ಏನು ಮಾಡಕ್ಕೆ ಹೊರಟಿದ್ದೀನಿ ಅಂದರೆ ಕೈಮಾ ಉಂಡೆ ಸಾರು ಮಾಡ್ತಾ ಇದ್ದೀನಿ. ಮಟನ್ ಕೀಮಾ ಅಂತಂತಾರೆ. ನಾವು ಯೂಶಲಿ ಮುಂಚೆಯಿಂದಲೂ ಕೈಮಾ ಅಂತ ಹೇಳಿ ಹೇಳಿ ಅಭ್ಯಾಸ ಆಗಿರೋದ್ರಿಂದ ಕೈಮಾ ಉಂಡೆ ಸಾರು ಮಾಡ್ತಾ ಇದ್ದೀವಿ ಮಟನ್ದು. ಸೊ ಅದಕ್ಕೆ ನಾನೆಲ್ಲ ಹೆಚ್ಚಿಟ್ಕೊಂಡ್ಬಿಟ್ಟಿದ್ದೀನಿ ಆಲ್ರೆಡಿ. ಸಿ ವೇಟ್. ಸೊ ನಾನಿಲ್ಲಿ ಕೈಮಾ ಉಂಡೆ ಸಾರು ಮಾಡೋದಕ್ಕೆ ಎಲ್ಲ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. 2 ಮೀಡಿಯಂ ಸೈಜ್ ಈರುಳ್ಳಿ, 1 ಟೊಮೆಟೊ, ಇದು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್, ಇದು ಕಾಯಿ ಹಾಫ್, ಚಿಕ್ಕ ಕಾಯಿಲಿ ಹಾಫ್ ತಗೊಂಡಿದ್ದೀನಿ, ಒಂಚೂರು ಕೊತ್ತಂಬರಿ ಸೊಪ್ಪು. ಇದನ್ನೆಲ್ಲ ನಾವು ಆಯಿಲಲ್ಲಿ ಸ್ವಲ್ಪ ಫ್ರೈ ಮಾಡಿಕೊಂಡು ಆಮೇಲೆ ರುಬ್ಬಬೇಕು. ದೆನ್ ಇಲ್ಲಿ ಮಸಾಲೆ ಪದಾರ್ಥಗಳು, ಇದು ಲವಂಗ, ಚಕ್ಕೆ, ಕಾಳುಮೆಣಸು, ಗಸಗಸೆ, 1 ಮೊಟ್ಟೆ. ಇಲ್ಲಿ ಸ್ವಲ್ಪ ಹುರ್ಗಡ್ಲೆ ತಗೊಂಡಿದ್ದೀನಿ. ಆಮೇಲೆ ಮಟನ್ ಮಸಾಲ, ಚಿಲ್ಲಿ ಪೌಡರ್, ಕೊರಿಯಂಡರ್ ಪೌಡರ್, ಇಷ್ಟೇ ಬೇಕಾಗಿರೋದು. ಜೊತೆಗೆ ಮಟನ್ ಕೈಮಾ ಬೇಕು. ಲಿಶಿಯಸ್ ಅಲ್ಲಿ ಆರ್ಡರ್ ಮಾಡಿದ್ದೀನಿ, ಇಟ್ಸ್ ಆನ್ ದಿ ವೇ. ಅದ್ರೊಳಗೆ ರುಬ್ಕೊಳ್ಳೋದು ಎಲ್ಲ ಮಾಡ್ಕೊಂಡ್ಬಿಡೋಣ, ಅಷ್ಟೊತ್ತಿಗೆ ಬರುತ್ತೆ. ಅದನ್ನ ಆಮೇಲೆ ತೋರಿಸ್ತೀನಿ. ಸಿಂಪಲ್ ಆಗಿ ಹೇಗೆ ಮಾಡೋದು ಫಾಸ್ಟ್ ಆಗಿ, ಬನ್ನಿ ನೋಡೋಣ. ಲೆಟ್ಸ್ ಗೋ. ಮೊದಲಿಗೆ ಫಸ್ಟು ಈ ಟೊಮೆಟೊ ಎಲ್ಲ ಫಸ್ಟು ಫ್ರೈ ಮಾಡ್ಕೋಬೇಕು. ಅದಕ್ಕೆ ಫಸ್ಟ್ ಇದು ಬಾಣಲಿ ಇಟ್ಟಿದ್ದೀನಿ ಕಾಯಿಲಿ. ಆಮೇಲೆ ಆಲಿವ್ ಆಯಿಲ್ ಹಾಕ್ಕೊಳ್ಳೋಣ. ಸ್ವಲ್ಪ ಎಣ್ಣೆ ಹಾಕ್ಕೊಳ್ಳೋಣ. ಪಾಸ್ ಪ್ಲೇ ಯು ಡೂ ಲೈಕ್ ದಟ್. ರೆಡಿ. ಇದ್ರಲ್ಲಿ 2 ಮೀಡಿಯಂ ಸೈಜ್ ಈರುಳ್ಳಿ ಹಾಕೊಂಡಿದ್ವಲ್ವಾ, ಅದರಲ್ಲಿ 1/4 ಭಾಗ ತೆಗೆದು ಫ್ರೈ ಮಾಡ್ಕೊಳಕ್ ಹಾಕೊಳ್ಳೋಣ. ನೆಕ್ಸ್ಟ್ ಟೊಮೆಟೊ. ಇದೆಲ್ಲ ಸ್ವಲ್ಪ ಬತ್ತೋವರೆಗೂ ಲೈಟಾಗಿ ಫ್ರೈ ಮಾಡ್ಕೊಳ್ಳೋಣ. ಫುಲ್ ಫ್ರೈ ಆಗೋದೇನು ಬೇಡ. ನಾನು ಕಾಯಿ ಕೂಡ ಇದ್ರೊಳಗೆ ಹಾಕೊಂಡ್ಬಿಡ್ತೀನಿ. ಆಲ್ಮೋಸ್ಟ್ ಎಲ್ಲಾನು ಹಾಕೊಂಡ್ಬಿಡ್ತೀನಿ ನಾನು ಫ್ರೈ ಮಾಡೋ ಟೈಮ್ಗೆ. ಬೆಳ್ಳುಳ್ಳಿ ಪೇಸ್ಟ್, ಇದೆಲ್ಲ ಇತ್ತಲ್ವಾ, ಇದಿಷ್ಟನ್ನು ಹಾಕೊಂಡ್ಬಿಡ್ಬೇಕು. ಸೊ ಇದು ಸ್ವಲ್ಪ ಇಷ್ಟು ಫ್ರೈ ಆಗಿದೆ. ಇದನ್ನ ತಣ್ಣಗೆ ಹಾಕಕ್ ಬಿಡೋಣ. ಆಫ್ ಮಾಡ್ಕೊಂಡಿದ್ದೀನಿ. ಇದು ತಣ್ಣಗಾಗ್ಲಿ, ಆಮೇಲೆ ಇದನ್ನ ರುಬ್ಬಕ್ಕೆ ರೆಡಿ ಮಾಡ್ಕೊಳ್ಳೋಣ. ಗೈಸ್, ಇದನ್ನೆಲ್ಲ ಮಿಕ್ಸಿಗೆ ರುಬ್ಬಕ್ಕೆ ಅಂತ ಎಲ್ಲ ಹಾಕೊಂಡಿದ್ದೀನಿ. ಅಷ್ಟರೊಳಗೆ ನಮ್ಮ ಕೀಮಾ ಬಂತು ಲಿಶಿಯಸ್ ಇಂದ. ದಿಸ್ ಇಸ್ ಹೌ ಇಟ್ ಲುಕ್ಸ್ ಲೈಕ್. ಈ ತರ ಪ್ಯಾಕ್ ಆಗಿರುತ್ತೆ.
ವೇಟ್ 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 ವೇಟ್. ಸ್ವಲ್ಪ ಮಟನ್ ಮಸಾಲ ಹಾಕೊಳ್ಳೋಣ. ಒಂದು 3/4 ಸ್ಪೂನ್ ಅಷ್ಟು ಹಾಕೊಳ್ಳಿ, ಯಾಕಂದ್ರೆ ಕೈಮಾ ಉಂಡೆಗೂ ಮಟನ್ ಮಸಾಲ ಹಾಕ್ತೀನಿ ನಾನು. ಇಷ್ಟು. ಆಮೇಲೆ 1-1.5 ಸ್ಪೂನು ಧನಿಯಾ ಪೌಡರ್ ಹಾಕೊಳ್ಳೋಣ. ಒಂಚೂರು ಹಾಕೊಳ್ಳೋಣ. ನಮ್ದಿದು ಆಚಿ ಖಾರದ ಪುಡಿ ತುಂಬಾ ಸ್ಟ್ರಾಂಗ್ ಖಾರ, ಸೊ ಅದಕ್ಕೆ ನಾನು ಇಷ್ಟೇ ಹಾಕೋತಾ ಇರೋದು. ಸಾಕು, ಇಷ್ಟ ಹಾಕೊಂಡ್ಬಿಟ್ರೆ ಫುಲ್ಲು ಖಾರ. ರುಬ್ಕೊಳ್ಳೋಣ. ಲೈಕ್ ದಿಸ್ ಯು ಶುಡ್ ಕಮ್. ದೆನ್ ಬಸ್. ಇದರಲ್ಲಿ ರುಬ್ಬಿಟ್ಕೊಂಡಿರೋದ್ರಲ್ಲಿ ಸ್ವಲ್ಪ ಕೈಮಾ ಜೊತೆ ರುಬ್ಬಕ್ಕೆ ಒಂದ್ ಸ್ವಲ್ಪ ಎತ್ತಿಟ್ಕೋತೀನಿ ನಾನೆಲ್ಲ ರುಬ್ಕೊಂಡ್ರೆ ತರತರಿಯಾಗಿ ರುಬ್ಬಲ್ಲ, ಫುಲ್ ನುಣ್ಣಗೆ ರುಬ್ಬೋದು. ಇದನ್ನ ಹಿಂಗೆ ಸೈಡಲ್ಲಿ ಇಟ್ಕೊಂಡಿರೋಣ. ಇವಾಗ ಇದನ್ನ ತೊಳ್ಕೊಂಡು ಡ್ರೈ ಮಾಡ್ಕೊಂಡು ಹುರ್ಗಡ್ಲೆ ಇಟ್ಕೊಂಡಿದೀವಲ್ವಾ, ಇದನ್ನ ಇದರಲ್ಲಿ ಪುಡಿ ಮಾಡ್ಕೋಬೇಕು. ಫುಲ್ಲು ನುಣ್ಣಗೆ ಪೌಡರ್ ತರ ಪುಡಿ ಮಾಡ್ಕೋಬೇಕು. ಈಗ ಇದನ್ನ ತೊಳೆದು ಡ್ರೈ ಮಾಡಿ ಇಟ್ಕೊಂಡಿದ್ದೀನಿ. ಈ ಕಪ್ಪಲ್ಲಿ ಹುರ್ಗಡ್ಡೆ ಇಟ್ಕೊಂಡಿದ್ನಲ್ವಾ, ಸೊ ಅದನ್ನ ಈಗ ಮಿಕ್ಸಿ ಡ್ರೈ ಇರಬೇಕು. ಸೊ ಅದನ್ನ ಪೌಡ್ರ್ ಮಾಡ್ಕೊಳ್ಳೋಕೆ ನಾವೀಗ ಇದನ್ನ ಪೌಡ್ರ್ ಮಾಡ್ಕೊಳ್ಳೋಣ. ಸೊ ಈ ತರ ಫುಲ್ ಪುಡಿ ಆಗ್ಬೇಕು. ಇವಾಗ ಇದೇ ಮಿಕ್ಸಿ ಜಾರ್ಗೆ ಸ್ವಲ್ಪ ಎತ್ತಿಟ್ಕೊಂಡಿದ್ವಲ್ಲ ಅದನ್ನು ಹಾಕ್ಬೇಕು. ತೊಳೆದಿಟ್ಕೊಂಡಿದ್ವಲ್ಲ ಕೈಮಾನ, ಅದನ್ನು ಹಾಕ್ಬೇಕು. ಯೂಶಲಿ ಎಲ್ರು ಕೈಮಾ ಉಂಡೆ ರುಬ್ಬೇಕಾದ್ರೆ ಮಟನ್ ಮಸಾಲ ಹಾಕಲ್ಲ, ನಾನು ನೋಡಿರೋ ಪ್ರಕಾರ. ಯಾಕೆ ನಮ್ಮಮ್ಮ ಹೇಳಿದ್ದು ಇದೊಂದು ಚೆನ್ನಾಗಿ ಹಿಡ್ಕೊಳ್ಳುತ್ತೆ ಕೈಮಾಗೆ ಮಟನ್ ಮಸಾಲ ಎಲ್ಲ, ಸೊ ಇಷ್ಟ ಹಾಕೋತೀನಿ. ದೆನ್ ಒಂದು ಮೊಟ್ಟೆ ಕೂಡ ಹಾಕೋತೀನಿ. ಮೊಟ್ಟೆ ಎಲ್ಲ ಹಾಕೊಳ್ಳೋದ್ರಿಂದ ಮಟನ್ ಕೈಮಾ ನೀಟಾಗಿ ಉಂಡೆ ಕಟ್ಟಕ್ಕೆ ಈಸಿ ಆಗುತ್ತೆ ಅಷ್ಟೇ. ಜಾಸ್ತಿ ರುಬ್ಕೋಬಾರ್ದು, ಜಸ್ಟ್ ಒಂದು 2-3 ಸೆಕೆಂಡ್ಸ್, ದಟ್ಸ್ ಇಟ್. ಸೊ ಹಿಂಗಾಗಿರುತ್ತೆ. ಮಟನ್ ಮಸಾಲ, ಎಗ್, ಕಡಲೆ ಹಿಟ್ಟೆಲ್ಲ ಹಿಂಗೆ ಮಿಕ್ಸ್ ಆಗಬೇಕು. ಇದನ್ನ ಉಂಟೆ ಕಟ್ಕೊಳ್ಳೋಣ. ಇವಾಗ ಸ್ವಲ್ಪ ಉಪ್ಪು ಹಾಕೊಳ್ಳೋಣ. ಇದಕ್ಕೆ ಉಪ್ಪು ಹಾಕೊಂಡು ಚೆನ್ನಾಗಿ ಕಲಿಸ್ಕೊಳ್ಳೋಣ. ಮಿಕ್ಸಿಗೆ ಹಾಕೋಬಹುದು, ನಾನು ಹಾಕೋದು ಮರ್ತೋಗ್ಬಿಟ್ಟೆ, ಸೊ ಅದಕ್ಕೆ ಇವಾಗ ಹಾಕೋತಾ ಇದ್ದೀನಿ. ಸೊ ನಾವು ಫುಲ್ ಪರ್ಫೆಕ್ಟ್ ಆಗಿ ಬರಬೇಕು ಅಂತ ಏನಿಲ್ಲ, ಜಸ್ಟ್ ಉಂಡೆ ಉಂಡೆ ತರ ಕಟ್ಟಿದ್ರೆ ಆಯ್ತು. ನಾವು ತಗೊಂಡಿರೋದು 1/4 kg ಮಟನ್ ಕೀಮಾ, ಅವಾಗಲೇ ಮೆನ್ಷನ್ ಮಾಡೋದು ಮರ್ತೋದೆ. ಉಂಡೆ ಕಟ್ಟಿದ್ದು ರೆಡಿ. ಸೊ ಸಾಂಬಾರಿಗೆ ಸ್ಟಾರ್ಟ್ ಮಾಡ್ಕೊಳ್ಳೋಣ. ಲೆಟ್ಸ್ ಗೋ. ಸೊ ಕುಕ್ಕರ್ ಕಾಯಕ್ಕೆ ಇಟ್ಕೊಂಡಿದ್ದೀನಿ. ಅದು ಕಾದ್ಮೇಲೆ ನಾನು ಸ್ವಲ್ಪ ತುಪ್ಪನೂ ಹಾಕ್ತೀನಿ, ಎಣ್ಣೆನೂ ಹಾಕ್ತೀನಿ, ಸ್ವಲ್ಪ ಸ್ವಲ್ಪ.
ಸೊ ಫಸ್ಟು ಆನಿಯನ್. ಮಸಾಲೆ ರುಬ್ಬಿಟ್ಕೊಂಡಿರೋದನ್ನ ಇವಾಗಲೇ ಹಾಕೋತಾ ಇದ್ದೀನಿ. ನಾವು ಚಪಾತಿಗೆ ಮಾಡ್ತಿರೋದ್ರಿಂದ ನೀರು ಸ್ವಲ್ಪ ಕಮ್ಮಿ ಹಾಕೋತೀನಿ, ಯಾಕಂದ್ರೆ ಸ್ವಲ್ಪ ಗ್ರೇವಿ ಟೈಪ್ ಬೇಕಲ್ವಾ, ಗಟ್ಟಿ ಗಟ್ಟಿಯಾಗಿ ಇರಲಿ ಅಂತ. ಇದು ಥಿಕ್ನೆಸ್ ಹಿಂಗಿರಲಿ, ಈಗ ಕುದ್ಮೇಲೆ ಇನ್ನೂ ಗಟ್ಟಿ ಆಗುತ್ತೆ. ಸೊ ಥಿಕ್ನೆಸ್ ಹೀಗೆ. ಇವಾಗ ಉಪ್ಪು ಹಾಕೊಳ್ಳೋಣ. ಇದಕ್ಕೆ ನಾವು ಇಟ್ ಶುಡ್ ಬಾಯ್ಲ್ ಲೈಕ್ ದಿಸ್. ಈ ತರ ಕುದಿಬೇಕು. ಅವಾಗ ಒಂದೊಂದೇ ಕಿಂಗ್ ಬಾಲ್ ಹಾಕೋಣ. Done. Come. Oh, gravy is so good. ಈ ಥರ ಉಂಡೆ ಒಡೆದಿರಬಾರ್ದು. ಒಡೆದಿಲ್ಲ ಅಂದರೆ ಸಾಂಬಾರು ಸರಿಯಾಗಿದೆ ಅಂತ ಅರ್ಥ.